ಹೇಳ್ತೀನಿ, ಮೊಟ್ಟ ಮೊದಲ ಬಾರಿಗೆ ನಾಯಕರನ್ನಾಗಿ ಅಭಿನಯಿಸಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು 15 ವರ್ಷ ಗೆಳೆಯ ಭಾಳ ಲೈವಾಗಿ ಅಭಿನಯಿಸಿದ್ದಾರೆ. ಅವ್ರ ಕಥೆ ತುಂಬ ಚೆನ್ನಾಗಿದೆ. ಒಂದು ನಿಶ್ಚಿತ ಇಲ್ಲದ ಎಲಿಮೆಂಟ್ ಇರೋಂಥ ಒಂದು ಆ್ಯಂಡ್ ಸೂತ್ರಧಾರಿ ಅನ್ನೋ ಒಂದು ಟೈಟಲ್ ಏನಿದೆ ಅದು ನವರಸನ್ ಸರ್ ನಿರ್ಮಾಣ ಮಾಡಿರೋದು. ಅಭಿನಯ ಕೂಡ ಸಿಕ್ಕಿದೆ ಕೈ. ಮೇಡಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮನೆ ಮಂದಿಯೆಲ್ಲ ಕೂತ್ಕೊಳ್ಳೋಂಥ ತುಂಬ ವಿಶೇಷವಾಗಿರೋಂಥ ಒಂದು ಕಥೆ ಅಂತಲೇ ಹೇಳ್ಬೋದು. ಕಿರಣ್ ಸರ್ ನಿರ್ದೇಶನ ಮಾಡಿರೋಂಥದ್ದು. ಆ್ಯಂಡ್ ತುಂಬ ಜನ ಕಲಾವಿದರುಗಳು ಅಭಿನಯಿಸಿದ್ದಾರೆ. ಎಲ್ಲರ ಅಭಿನಯ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ತಂತ್ರಜ್ಞರನ್ನ ಸೇರಿ ಮಾಡಿರೋಂಥ ಸಿನಿಮಾ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಕೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಖತ್ತಾಗಿದೆ. ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಎಲ್ಡರ್ಲಿ ದಿಸ್ ಫಾರ್ ಆಲ್ ಕ್ಯಾಟಗರೀಸ್. ತುಂಬ ಕಷ್ಟ. ಈಸ್ ಪುಟ್ ಆನ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಇವನ್ ಶಿ ಮೂರ್ದಂತೂ ಸ್ಕ್ರೀನಲ್ಲಿ ನೋಡುವಾಗ ಹಿ ಲುಕ್ಸ್ ವೆರಿ ವಿಲನಿಶ್. ಬಟ್ ಇದು ಪಾಪ ಆ ಥರ ಕಾಣಿಸ್ತಾರೆ. ಬಟ್ ಓವರ್ ಆಲ್ ಅಮೇಝಿಂಗ್ ಮೂವಿ. ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಅಂಡ್ ವಾಚ್. ಮ್ಯೂಸಿಕ್ ಆಲ್ಸೋ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್ ಹೇಳಿ. ತುಂಬ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಈ ಸೂತ್ರಧಾರಿಗೆ. ಇವತ್ತು ಎಲ್ಲ ಮೈನ್ ಥಿಯೇಟರ್ಗಳಲ್ಲಿ ಮತ್ತು ಕಚೇರಿಯಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಚೆನ್ನಾಗಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಚಂದನ್ ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ಕೊತಾ ಇದ್ದಾರೆ. ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲುವು ಅವಾಗ ಖುಷಿ ಪಡ್ತೀವಿ. ನೋಡಿ ನಮ್ಮ ಸಿನಿಮಾ ಆಶೀರ್ವಾದ ಮಾಡಿ ತುಂಬ ಒಳ್ಳೆ ಸಿನಿಮಾ ಮಾಡಿ. ಸರ್ ಒಂದು ನಿಮಿಷ, ನೀವು ಯಾವಾಗ ನಮ್ಮ ತಂದೆಗೋಸ್ಕರ ಈ ಸಿನಿಮಾ ಆ್ಯಕ್ಟ್ ಮಾಡೋದನ್ನ ಶುರು ಮಾಡಿದೆ, ಬಟ್ ನಿಮ್ಮ ತಂದೆಯವ್ರು ಮೆಚ್ಚುತ್ತಾ ಇದ್ದಾರೆ. ಏನು ಅನ್ಸುತ್ತೆ? ಇಲ್ಲ, ಅವ್ರು ಖುಷಿ ಆದರೆ ನಮ್ಮ ತಂದೆ ತಾಯಿ ಖುಷಿ ಆದರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಸರ್. ನಮ್ಮ ಜೀವನ ಸಾರ್ಥಕ ಆಯಿತು ಅಂತ. ಅಭಿಮಾನಿ ದೇವ್ರಗಳ ಜೊತೆ ನೋಡೋದೇ ಖುಷಿ ನನಗೆ. ಈ ಟೀಮ್ ಜೊತೆ ಅಭಿಮಾನಿಗಳು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ಅಂದರೆ ಇಷ್ಟು ವರ್ಷ ಮಾಡಿದ್ದಕ್ಕೂ ಒಂದು ಸಾರ್ಥಕ ಸಿಕ್ಕಿದೆ. ಯಾಕೆಂದರೆ ಎಲ್ಲರೂ ಸೆಕೆಂಡ್ ಆಫ್ ಅಲ್ಲಾಡೋದೇ ಇಲ್ಲ, ಹಂಗೆ ನೋಡ್ತಾರೆ ಸಿನಿಮಾನ. ಸೊ ತುಂಬಾ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಚಂದನ್ ಶೆಟ್ಟಿ ಒಳ್ಳೆ ಮ್ಯೂಸಿಕಲ್ಲಿ ಇವತ್ತೊಂದು ಟೇಸ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು ಸಿನಿಮಾಲು ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಅಪೂರ್ವ ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ನವರಸನ್ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಆ್ಯಂಡ್ ವಿಲನ್, ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದನ್ನೆಲ್ಲ ಡೀಟೇಲ್ಸ್ ಕಾಣ್ಕೋಬೇಕಾದ್ರೆ ಸಿನಿಮಾ ನೋಡಬೇಕು. ಚಂದನ್ ಶೆಟ್ಟಿ ಆಲ್ ದ ಬೆಸ್ಟ್. ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ ಆಗಿ 100 ಸಿನಿಮಾ ಆಗಲಿ. ಆಲ್ ದ ಬೆಸ್ಟ್. ಬನ್ನಿ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಏನೇನು ಅದನ್ನೆಲ್ಲ ಬೆಳೆಸಬೇಕು ಅಂತ ಹೇಳಿದ್ರೆ ಜನಗಳ ದಯವಿಟ್ಟು ಎಲ್ಲರೂ ಬಂದು ಕೆಲಸ ಮಾಡಿ. ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.